ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಯೆಶಾಯನ ಗ್ರಂಥ 17ನೇ ಅಧ್ಯಾಯದಿಂದ ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ದ ಬುಕ್ ಆಫ್ ಐಸಾಯಾ ಚಾಪ್ಟರ್ 17, 17ನೇ ಅಧ್ಯಾಯ. 17ನೇ ಅಧ್ಯಾಯದಲ್ಲಿ ನೋಡುವಾಗ ದಮಸ್ಕದ ವಿಷಯವಾಗಿ ಇರುವಂಥ ಒಂದು ದೈವೋಕ್ತಿ ಇಲ್ಲವೇ ಪ್ರವಾದನೆ. ಈಗಾಗಲೇ ಮೋವಾಬ್ಯರ ವಿಷಯವಾಗಿ ದೇವರು 16ನೇ ಅಧ್ಯಾಯದಲ್ಲಿ ಮಾತಾಡಿದ್ದು ಆಯಿತು, ತನ್ನ ಭಕ್ತನಾದ ಯೆಶಾಯನ ಮುಖಾಂತರವಾಗಿ. ಈಗ ದೇವರು ದಮಸ್ಕದ ವಿಷಯವಾಗಿ ಮಾತನಾಡ್ತಾ ಇದ್ದಾನೆ, ಅಥವಾ ದಮಸ್ಕಕ್ಕೆ ಮಾತನಾಡ್ತಾ ಇದ್ದಾನೆ ಎಂಬುದಾಗಿ. ಮತ್ತು ಈ ದಮಸ್ಕ ಎಂಬಂಥ ಸ್ಥಳ ಇದು ಅಶ್ಶೂರ್ಯದ ಅಥವಾ ಅರಾಮ್ಯರ ಒಂದು ರಾಜಧಾನಿಯಾಗಿತ್ತು. ಆದ ಕಾರಣ ದೇವರು ಅಶ್ಶೂರ್ಯಕ್ಕೆ ಮಾತನಾಡ್ತಾ ಇರುವಂಥ ಅಥವಾ ಅರಾಮ್ಯರಿಗೆ ಮಾತನಾಡುವಂಥ ವಿಷಯ. ಯಾಕೆ ದೇವರು ಅಶ್ಶೂರ್ಯಕ್ಕೆ ಮಾತನಾಡ್ತಿದ್ದಾರೆ ಅಥವಾ ಅರಾಮ್ಯರಿಗೆ ಮಾತನಾಡ್ತಿದ್ದಾರೆ ಎಂಬುದಾಗಿ ನಾವು ವಿಚಾರಿಸ್ಕೊಳ್ಬೋದು. ಆದರೆ ಹಿನ್ನೆಲೆ ಇದೆ. ಏನಾಯ್ತು ಅಂತ ಹೇಳಿದ್ರೆ, ಯೆಶಾಯನ ಗ್ರಂಥ 7ನೇ ಅಧ್ಯಾಯದಲ್ಲಿ ರೆಚೀನ್ ಎಂಬ ಅರಾಮ್ಯರ ಅರಸನು ಮತ್ತು ಪೆಕಹ ಎಂಬ ಇಸ್ರಾಯೇಲರ ಅರಸನು ಇಬ್ಬರು ಸೇರಿಕೊಂಡು ಯುದ್ಧಕ್ಕೆ ಬರ್ತಾರೆ. ಒಂದು ರೀತಿಯಿಂದ ಹೇಳಬೇಕಾದರೆ ವಿಶ್ವಾಸಿ ಇಬ್ಬರು ಸೇರಿಕೊಂಡು ದೇವಭಕ್ತರ ವಿರುದ್ಧವಾಗಿ ಯುದ್ಧಕ್ಕೆ ಬರ್ತಿದ್ದಾರೆ. ಅದು ಹಿನ್ನೆಲೆ. ರೆಚೀನ್ ಬಂದು ಅರಾಮ್ಯರ ಅಥವಾ ಅಶ್ಶೂರ್ಯರ ಅಥವಾ ದಮಸ್ಕದ ವ್ಯಕ್ತಿ, ಅಧಿಕಾರಿ. ರೆಚೀನ್ ಅಂತ ಹೇಳಿದ್ರೆ ಒಳ್ಳೆಯ ಹೆಸರು. ಅದು ಮೆಚ್ಚುಗೆ, ಸೌಂದರ್ಯ, ದಯೆ ಎಂಬಂಥ ಅರ್ಥವನ್ನು ಒಳಗೊಂಡಂಥ ಒಂದು ಒಳ್ಳೆಯ ಹೆಸರು ಅದು. ಆದರೆ ಆತನು ಯುದ್ಧಕ್ಕೆ ಬಂದಾಗ ಅದು ಕಾಣಲಿಲ್ಲ, ಆ ಒಂದು ಮೆಚ್ಚುಗೆ ಕಾಣಲಿಲ್ಲ. ಆದರೆ ಪೆಕಹ ಎಂಬಂಥ ಈ ಇಸ್ರಾಯೇಲರ ಅರಸನ ಬಗ್ಗೆ ನೋಡುವಾಗ, ಅವನು ಯಾಕೆ ತನ್ನ ಸಹೋದರನಿಗೆ ವಿರುದ್ಧವಾಗಿ ತಿರುಗಿ ಬಿದ್ದ ಎಂಬುದು ಒಂದು ಪ್ರಶ್ನೆ. ಆದರೂ ಕೂಡ ಆ ಪೆಕಹ ಅಂತ ಹೇಳುವಾಗ ಅವನು ಕಾವಲುಗಾರ ಅಥವಾ ತೆರೆದಿರುವಂಥ ವ್ಯಕ್ತಿ. ಒಳ್ಳೆಯ ಹೆಸರು ಅದು ಕೂಡ. ಕಾವಲುಗಾರನು, ತೆರೆದಿರುವಂಥವನು, ಗಮನಿಸುವಂಥವನು ಎಂಬಂಥ ಅರ್ಥಗೊಂಡಂಥ ಪೆಕಹ. ಅವನು ಕೂಡ ಇಸ್ರಾಯೇಲರ ಅರಸನಾಗಿದ್ದು ಯೆಹೂದ್ಯರ ವೈರಿಯಾಗಿದ್ದಂಥ ಅರಾಮ್ಯರ ಜೊತೆಗೆ ಸೇರಿಕೊಂಡು ಯುದ್ಧಕ್ಕೆ ಬರ್ತಾ ಇದ್ದಾನೆ. ಯೆರೂಸಲೇಮಿನ ಮೇಲೆ ಆ ದಿವಸಗಳಲ್ಲಿ ರಾಜಧಾನಿಗೆ ಮಹತ್ವ ಕೊಡ್ತಿದ್ರು. ಯಾವ ರೀತಿಯಾಗಿ ದಮಸ್ಕ ಅಂತ ಹೇಳಿದ್ರೆ ಅದು ಅರಾಮ್ಯರ ಅಥವಾ ಅಶ್ಶೂರ್ಯರ ರಾಜಧಾನಿ, ಮತ್ತು ಸಮಾರ್ಯ ಅಂತ ಹೇಳಿದರೆ ಇಸ್ರಾಯೇಲ್ನ ರಾಜಧಾನಿ. ಯೆರೂಸಲೇಮ್ ಅಂತ ಹೇಳಿದರೆ ಅದು ಯೆಹೂದದ ರಾಜಧಾನಿ. ಆದ ಕಾರಣ ಈ ಎರಡು ದೇಶಗಳು ಯುದ್ಧಕ್ಕಾಗಿ ಯೆಶಾಯನ ಗ್ರಂಥ ಯೆಶಾಯ 7:1-2 ವಚನಗಳಲ್ಲಿ ಈ ಇಬ್ಬರು ಯುದ್ಧಕ್ಕೆ ಬರ್ತಾ ಇರುವಂಥ ವೇಳೆಯಲ್ಲಿ ಈಗ ದೇವರು ದಮಸ್ಕದ ವಿರುದ್ಧವಾಗಿ ಒಂದು ಪ್ರವಾದನೆಯನ್ನು ಹೇಳ್ತಿದ್ದಾನೆ.
ಯಾಕೆ ಹೇಳ್ತಿದ್ದಾನೆ ಅಂತ ಹೇಳಿದರೆ, ತನ್ನ ಜನರಿಗೆ ವಿರುದ್ಧವಾಗಿ ಬಂದ್ರಲ್ಲ ಎಂಬುದಾಗಿ ದಮಸ್ಕ ಅಥವಾ ಅರಾಮ್ಯರು ಅಥವಾ ರೆಚಿನ್ಗೆ ವಿರುದ್ಧವಾಗಿ ಒಂದು ದೇವರ ಮಾತು. ಆದರೆ ಆಶ್ಚರ್ಯ ಏನಂದರೆ, ಇಲ್ಲಿ ದಮಸ್ಕದ ವಿಷಯವಾದಂಥ ಒಂದು ದೈವೋಕ್ತಿ ಅಷ್ಟೇ ಅಲ್ಲ, 3ನೇ ವಚನದಲ್ಲಿ ಎಫ್ರಾಯಿಮಿಗೆ ರಕ್ಷಣೆಯಾಗಿರುವ ಕೋಟೆಯು, ದಮಸ್ಕವು ನಡೆಸುವ ರಾಜ್ಯಾಧಿಕಾರವು ಇಲ್ಲವಾಗುವುದು. ಎಫ್ರಾಯಿಮಿಗೆ ರಕ್ಷಣೆಯಾಗಿರುವ ಕೋಟೆ ಇರೋದಿಲ್ಲ ಅಂತೆ. ದಮಸ್ಕ ಅಂತ ಹೇಳಿಬಿಟ್ಟು ಇಸ್ರಾಯೇಲರಿಗೆ ವಿರುದ್ಧವಾಗಿಯೂ ಇಲ್ಲಿ ದೈವೋಕ್ತಿ ಬಂದಿದೆಯಲ್ಲ. ಹಾಗೆ ಮುಂದುವರಿಯುವುದಾದರೆ, ಅರಾಮ್ಯರಲ್ಲಿ ಉಳಿದವರಿಗೆ, 3ನೇ ವಚನ ಯೆಶಾಯ 17:3, ಅರಾಮ್ಯರಲ್ಲಿ ಉಳಿದವರಿಗೆ ಇಸ್ರಾಯೇಲರ ಮಹಿಮೆಯ ಗತಿಯಾಗುವುದು ಎಂಬುದು ಸೇನಾಧೀಶ್ವರನಾದ ಯೆಹೋವನ ಮಾತು. ಇಸ್ರಾಯೇಲರ ಮಹಿಮೆಯ ಗತಿಯಾಗುವುದು. ಇದರಲ್ಲಿ ಯೋಚಿಸ್ತಕ್ಕಂಥ ಒಂದು ಸಂಗತಿ ಇದೆ. ಇದು ಏನಂತ ಹೇಳಿದರೆ, ಇದರಲ್ಲಿ 2 ರೀತಿಯಿಂದ ನಾವು ಇದನ್ನು ಅರ್ಥ ಮಾಡಿಕೊಳ್ಬೋದು. ಒಂದು, ಇಸ್ರಾಯೇಲ್ ಅರಾಮ್ಯರ ಜೊತೆಯಲ್ಲಿ ಅಥವಾ ದಮಸ್ಕದ ಜೊತೆಯಲ್ಲಿ ಒಟ್ಟು ಗೂಡಿದ್ದರಿಂದ ನ್ಯಾಯ ತೀರ್ಪು. ಇಸ್ರಾಯೇಲ್ ಯೆಹೂದಕ್ಕೆ ವಿರುದ್ಧವಾಗಿ, ಇಸ್ರಾಯೇಲ್ ಅರಾಮ್ಯರ ಜೊತೆಯಲ್ಲಿ ಯೆಹೂದಕ್ಕೆ, ಆಹಾಜನಿಗೆ ವಿರುದ್ಧವಾಗಿ ತೀರ್ಮಾನ ಮಾಡಿದ್ದರಿಂದ ಅವರಿಗೆ ದಂಡನೆ, ಶಿಕ್ಷೆ. ಆದರೆ ಕೆಲವು ಸಾರಿ ಕೆಲವರು ಉಳಿತಾರೆ, ಅರಾಮ್ಯರಲ್ಲಿ ಉಳಿತಾರೆ, ಇಸ್ರಾಯೇಲ್ನಲ್ಲಿ ಕೂಡ ಉಳಿದರು ಕೆಲವರು. ಉಳಿದಂಥವರಿಗೆ ಸ್ವಲ್ಪ ಬುದ್ಧಿ ಬಂತು, ಸ್ವಲ್ಪ ಅಲ್ಲ ಭಾಳನೇ. ಏನಂತ, ಹೌದು ನಾವು ಮಾಡಿದ ತಪ್ಪಾಯಿತು, ನೋಡು ನಮ್ಮವರು ಎಷ್ಟೊಂದು ಜನ ಈ ದಂಡನೆಗೆ ಗುರಿಯಾದರು. ಕೆಲವು ಸಾರಿ ಬೇರೆಯವರಿಗೆ ದಂಡನೆ ಹೊಂದಿದಾಗ ನಮಗೆ ಅದರಿಂದ ಒಂದು ಪಾಠ ಅಥವಾ ಎಚ್ಚೆತ್ತುಕೊಳ್ತೇವೆ. ಅದನ್ನೇ ಇಲ್ಲಿ ಆಗಿದ್ದು. ದಮಸ್ಕ ಮತ್ತು ಅರಾಮ್ಯರಾದ ದಮಸ್ಕದ ಅರಾಮ್ಯರು ಮತ್ತು ಎಫ್ರಾಯಿಮಿನ ಈ ಇಸ್ರಾಯೇಲರು, ಇವರಲ್ಲಿ ಉಳಿದವರು ಬುದ್ಧಿ ಕಲ್ತರು. ಸರಿ, ಇದನ್ನು ನಾನು ಯೋಚಿಸುವಾಗ ಒಂದು ವಾಕ್ಯ ನನಗೆ ಪ್ರಕಟಣೆಯಲ್ಲಿ ನೆನಪಿಗೆ ಬರ್ತಾ ಇದೆ. ಅದನ್ನು ನೋಡ್ಕೊಳ್ಳೋಣ ಬನ್ನಿರಿ. ಅದೇನೆಂದರೆ, ಪ್ರಕಟಣೆ 18ನೇ ಅಧ್ಯಾಯ. ಒಬ್ಬ ವಿಶ್ವಾಸಿ ಅಂದರೆ ದೇವರನ್ನು ನಂಬಿದಂಥ ವ್ಯಕ್ತಿ, ದೇವರನ್ನು ನಂಬದಂಥ ವ್ಯಕ್ತಿಯೊಂದಿಗೆ ಭಾಳ ಹತ್ತಿರವಾಗಿ ಸೇರಿ ಇಜ್ಜೋಡಾದರೆ ಏನಾಗ್ತದೆ? ವೆನ್ ಎ ಬಿಲೀವರ್ ಕಾಂಪ್ರಮೈಸಸ್ ಕ್ಲೋಸ್ಲಿ ವಿತ್ ಅನ್ ಅನ್ಬಿಲೀವರ್, ವಾಟ್ ಹ್ಯಾಪನ್ಸ್? ಹೌದು, ನಾವು ಒಂದು ವೇಳೆ ಕೆಲಸ ಮಾಡುವ ಕ್ಷೇತ್ರದಲ್ಲಿ ಅಥವಾ ಅಕ್ಕಪಕ್ಕದ ಮನೆಯಲ್ಲಿರುವಾಗ ಆ ವಿಶ್ವಾಸಿ ಅವಿಶ್ವಾಸಿ ಅಂದರೆ ದೇವರನ್ನು ನಂಬಿದವರ ಮನೆ, ದೇವರನ್ನು ನಂಬದವರ ಮನೆ, ಈ ರೀತಿಯಾಗಿ ಮನೆ ವಿಷಯದಲ್ಲಿ ಇರ್ಬೋದು. ಕೆಲಸ ಮಾಡುವಾಗ ಕೂಡ ಕೆಲಸ ಮಾಡುವವರೆಲ್ಲರೂ ದೇವರನ್ನು ನಂಬಿದವರು ಎಂಬುದಾಗಿ ಎಲ್ಲಿನೂ ನಿಯಮ ಇಲ್ಲ. ಆದರೆ ಅವರವ್ರ ಇಷ್ಟ, ಅವರವರು ಸ್ವತಂತ್ರ ಚಿತ್ತ ಇದೆ, ಅವರಿಷ್ಟ ಪ್ರಕಾರವಾಗಿ ಜನರು ಇರ್ತಾರೆ. ಆದರೆ ದೇವರನ್ನು ನಂಬಿದವರು ಕೆಲವು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಬೇಕು. ಅವರು ಎಷ್ಟರ ಮಟ್ಟಿಗೆ ಹೊಂದಾಣಿಕೆ ಆಗಬೇಕು, ಎಷ್ಟರ ಮಟ್ಟಿಗೆ ಹೊಂದಾಣಿಕೆ ಆಗಬಾರ್ದು ಎಂಬುದರ ವಿಷಯದಲ್ಲಿ ಸ್ಪಷ್ಟತೆ ಇರಬೇಕು. ನನ್ನ ಆತ್ಮಿಕ
ನಾಯಕರು ಒಂದು ಮಾತನ್ನು ಈ ರೀತಿಯಾಗಿ ಹೇಳಿದ್ದು ನೆನಪಿಗೆ ಬರ್ತಿದೆ. ಅದೇನೆಂದರೆ, ಒಂದು ಹಗ್ಗ ಎಳೆಯುವ ಆಟ ಇರ್ತದೆ. ಒಂದು ಗೆರೆ ಹಾಕಿಬಿಟ್ಟು ಈ ಕಡೆ 1 2 3 4 ಅಥವಾ 10 ಜನರು ಹಗ್ಗ ಎಳಿತಾ ಇರ್ತಾರೆ. ಈ ಕಡೆ ಅದೇ ರೀತಿಯಾಗಿ ಸಮಬಲ 10 ಜನ ಈ ಕಡೆ 10 ಜನ, ಅಥವಾ ಈ ಕಡೆ ಒಬ್ಬರು, ಆ ರೀತಿಯಾಗಿ ಸಮಬಲದಿಂದ ಆ ಒಂದು ಆಟ ಪ್ರಾರಂಭವಾಗ್ತದೆ. ಪ್ರಾರಂಭವಾದಾಗ ಈ ಗೆರೆ ಇದೆಯಲ್ಲ, ಈ ಗೆರೆ ಒಳಗೆ ಎದುರಾಟಗಾರನು ಬಂದುಬಿಟ್ಟಾಗ ಏನಾಗ್ತದೆ, ಇವರು ಗೆದ್ದ ಹಾಗೆ. ಆ ರೀತಿಯಾಗಿ ವಿಶ್ವಾಸಿ ಅವಿಶ್ವಾಸಿ ಅಂತಿರುವಾಗ, ಅವಿಶ್ವಾಸಿ ದೇವರನ್ನು ನಂಬದಂಥ ಕಾರ್ಯಗಳಿಗೆ ವಿಶ್ವಾಸಿಯನ್ನು ಎಳಿತಾ ಇರುವಂಥ ಸಾಧ್ಯತೆ, ಮತ್ತು ಅಂಥ ಸಂದರ್ಭದಲ್ಲಿ ವಿಶ್ವಾಸಿ ಕೂಡ ಇಜ್ಜೋಡಾಗಿ ಆ ಒಂದು ಗೆರೆಗೆ ಹತ್ತಿರ ಬಂದಾಗ ಏನು ಮಾಡಬೇಕು, ದಾರ ಬಿಟ್ಬಿಡಬೇಕು. ದಾರ ಬಿಟ್ಟಾಗ ಏನಾಗ್ತದೆ, ಆ ಅವಿಶ್ವಾಸಿ ಗೆಲ್ಲೋದಿಲ್ಲ ಮತ್ತು ವಿಶ್ವಾಸಿ ಸೋಲೋದಿಲ್ಲ. 18ನೇ ಅಧ್ಯಾಯ ಪ್ರಕಟಣೆಯ ಗ್ರಂಥದಲ್ಲಿ ನಾವು ನೋಡಿಕೊಳ್ಳುವಾಗ ಯಾವ ರೀತಿಯಾಗಿ ದಮಸ್ಕದೊಂದಿಗೆ ಎಫ್ರಾಯಿಮ್ ಅಥವಾ ಸಮಾರ್ಯ, ದಮಸ್ಕದೊಂದಿಗೆ ದಮಸ್ಕ ಎಂಬ ಅರಾಮ್ಯರೊಂದಿಗೆ ಇಸ್ರಾಯೇಲ್ ಎಂಬ ಎಫ್ರಾಯಿಮಿನವರು ಅಥವಾ ಇಸ್ರಾಯೇಲ್ ಎಂಬಂಥ ಸಮಾರ್ಯಕ್ಕೆ ರಾಜಧಾನಿ ಮಾಡಿಕೊಂಡಂಥ ಇಸ್ರಾಯೇಲರು ಒಟ್ಟಾಗಿದ್ದರಿಂದ ದೇವರು ಇಬ್ಬರಿಗೂ ತೀರ್ಪು ಮಾಡಬೇಕಾಯಿತು, ಇಬ್ಬರಿಗೂ ದಂಡನೆ ಕೊಡಬೇಕಾಯಿತು. ಆದ ಕಾರಣ ದಮಸ್ಕದ ವಿಷಯವಾಗಿ ತೀರ್ಪು ಇದ್ದಾಗ್ಯೂ ಕೂಡ ಅದು ಇಸ್ರಾಯೇಲರನ್ನು ಒಳಪಡಿಸಿತು. ಅದಕ್ಕೆ ಸಂಬಂಧಪಟ್ಟಂಥ ಒಂದು ವಾಕ್ಯ 18ನೇ ಅಧ್ಯಾಯ ಪ್ರಕಟಣೆಯಲ್ಲಿ ನಾವು ನೋಡಿಕೊಳ್ಳೋಣ. ಅಲ್ಲಿ ಈ ರೀತಿಯಾಗಿ ಒಂದು ಮಾತಿದೆ, ಅದು ಎಚ್ಚರಿಕೆಯ ಒಂದು ಮಾತು. 18:4ನೇ ವಚನ, ಪರಲೋಕದಿಂದ ಮತ್ತೊಂದು ಶಬ್ದವನ್ನು ಕೇಳಿದೆನು. ಪರಲೋಕದಿಂದ ಬಂದ ಶಬ್ದ ಅಂದರೆ ದೇವ್ರ ಶಬ್ದನೇ ಇರಬೇಕಲ್ವೇ? ಸರಿ, ದೇವರು ಏನು ಹೇಳಿದರು? ಅದು ಹೇಳಿದ್ದೇನೆಂದರೆ, ನನ್ನ ಪ್ರಜೆಗಳೇ. ಹಾಗಾದರೆ ದೇವ ಜನರಿಗೆ ಏನೋ ಒಂದು ಸಂದೇಶ ಇದೆ. ಏನು ನೋಡೋಣ ಬನ್ನಿರಿ. ನನ್ನ ಪ್ರಜೆಗಳೇ, ಅವಳನ್ನು ಬಿಟ್ಟು ಬನ್ನಿರಿ. ಅವಳು ಅಂತ ಹೇಳಿದರೆ ಒಂದು ಪಟ್ಟಣ, ಅದು ಒಂದು ದೇಶ, ಅದು ಒಂದು ಕ್ರಮ, ಅದು ಒಂದು ಸಿಸ್ಟಮ್. ಅದು ಯಾಕೆ ದೇವಜನರ ಅಲ್ಲದವರೊಂದಿಗೆ ಸೇರಿ ಇದ್ದಾಗ ಅಂಥವ್ರನ್ನ ಬಿಟ್ಟು ಬರಬೇಕು? ಯಾವ ರೀತಿಯಾಗಿ ಆ ಒಂದು ಹಗ್ಗ ಎಳೆಯುವ ಆಟದಲ್ಲಿ ಹಗ್ಗ ಬಿಟ್ಬಿಡ್ಬೇಕಂತ ಹೇಳಿದ್ನಲ್ವ, ಆ ರೀತಿಯಾಗಿ. ಯಾಕಂತೇಳಿದರೆ, ನೀವು ಅವಳ ಪಾಪಗಳಲ್ಲಿ ಪಾಲುಗಾರರಾಗಬಾರದು. ಶುಡ್ ನಾಟ್ ಬಿಕಮ್ ಪಾರ್ಟೇಕರ್ ಆಫ್ ಹರ್ ಸಿನ್ಸ್. ಅವಳಿಗಾಗುವ ಉಪದ್ರವಗಳಿಗೆ ಗುರಿಯಾಗಬಾರದು. 2 ಕಾರಣ ದೇವರು ಕೊಡ್ತಾರೆ, ಸಾಕಲ್ಲ? ಒಂದು ಕಾರಣನೇ ಸಾಕು, ಆದರೆ 2 ಕಾರಣ ದೇವರು ಕೊಟ್ಟಿದ್ದಾರೆ. ಏನಂತ ಹೇಳಿದರೆ, ಒಬ್ಬ ವಿಶ್ವಾಸಿ ಅವಿಶ್ವಾಸಿಯೊಂದಿಗೆ ಸೇರಿದಾಗ, ಇಜ್ಜೋಡಾದಾಗ, ಮಿತಿ ದಾಟಿದಾಗ, ಆ ಹಗ್ಗದ ಆಟದಲ್ಲಿ ತನ್ನ ಸೀಮೆಯನ್ನು ದಾಟಿ ಎದುರಾಟದ ವ್ಯಕ್ತಿಯ ಸೀಮೆಗೆ ಬಂದಾಗ ಏನಾಗ್ತದೆ ಅಂತ ಹೇಳಿದ್ರೆ, 2 ಅವರ ಪಾಪದಲ್ಲಿ ಭಾಗಿ, ಅವರ ಉಪದ್ರವದಲ್ಲಿ ಭಾಗಿ. ಇವೆರಡು ಆಗಬಾರ್ದಂದ್ರೆ ಸ್ಟೇ ಕ್ಲಿಯರ್. ಅದನ್ನೇ ನಾವು ಈ 17ನೇ ಅಧ್ಯಾಯದಿಂದ ಕಲಿತಾ ಇದ್ದೀವಿ ಯೆಶಾಯನ ಗ್ರಂಥದಲ್ಲಿ. ಹೌದು, ಅದು ಇನ್ನೊಂದು ರೀತಿಯಿಂದ ಕೂಡ ವರ್ಕ್ ಆಗ್ತದೆ. ಅದೇನಂತೇಳಿದರೆ, ಒಬ್ಬ ವಿಶ್ವಾಸಿಯ ಜೊತೆಯಲ್ಲಿ ಇಜ್ಜೋಡಾಗ್ಬಿಟ್ರೆ ವಿಶ್ವಾಸಿಯ ಆಶೀರ್ವಾದ ಅವಿಶ್ವಾಸಿಗೂ ಬಂದುಬಿಡ್ತದೆ. ಪಾಪ ಬರಲ್ಲ, ಪಾಪದ ಮೇಲೆ ಜಯ ಬರ್ತದೆ. ಪಾಪ ಬರಲ್ಲ, ಪಾಪದ ಕ್ಷಮೆ ಲಭ್ಯವಾಗ್ತದೆ.
ನೋಡ್ರಿ ಹೇಗಿದೆ ಈ ಒಂದು ವಿಷಯ ಎಂಬುದಾಗಿ. ಇಸ್ರಾಯೇಲ್ರ ದೇವರಾದ ಯೆಹೋವನು ಆಶ್ಚರ್ಯ. ಇಸ್ರಾಯೇಲ್ರಿಗೆ ವಿರುದ್ಧವಾಗಿ ದೇವರು ಮಾತಾಡಿದರೂ ದಮಸ್ಕನ್ನು ಸೇರಿಸಿಕೊಂಡು 17ನೇ ಅಧ್ಯಾಯದಲ್ಲಿ ತನ್ನ ಬಗ್ಗೆ ಆತನು ಪರಿಚಯಿಸಿಕೊಳ್ಳುವಂಥ ಮಾತು, ಇಸ್ರಾಯೇಲ್ರ ದೇವರಾದ ಯೆಹೋವನು. 6ನೇ ವಚನ, 17:6. ದೇವರು ಇಸ್ರಾಯೇಲ್ರ ವಿರುದ್ಧವಾಗಿದ್ದರೂ ಕೂಡ ಆತನು ತನ್ನ ಜನರು ಎಂಬುದಾಗಿ ಹೇಳುವ ಆತನಾಗಿದ್ದಾನೆ. ದೇವರ ಅಪೇಕ್ಷೆಯನ್ನು 8ನೇ ವಚನ, ತಮ್ಮ ಸೃಷ್ಟಿಕರ್ತನನ್ನೇ ಲಕ್ಷಿಸಿ ಇಸ್ರಾಯೇಲ್ರ ಸದಮಲ ಸ್ವಾಮಿಯ ಕಡೆಗೆ ಕಣ್ಣಿಡುವರು. ಒಂದು ನಿರೀಕ್ಷೆ ದೇವರಿಗಿದೆ, ತಿರುಗಿಕೊಳ್ತಾರೆ. ಮತ್ತೆ 9ನೇ ವಚನ, ಇಸ್ರಾಯೇಲ್ರ ಭಯದಿಂದ ಎಂಬ ಪದ. 10ನೇ ವಚನ, ನೀನು ನಿನ್ನ ರಕ್ಷಕನಾದ ದೇವರನ್ನು ಮರೆತು ಬಿಟ್ಟು ನಿನ್ನ ಆಶ್ರಯಗಿರಿಯನ್ನು ಸ್ಮರಿಸಲಿಲ್ಲ. ವಾವ್, ಎಂಥ ಮಾತು! ಇಸ್ರಾಯೇಲ್ರು ದೇವರನ್ನು, ರಕ್ಷಕನಾದ ದೇವರನ್ನು, ಮೆಸ್ಸಿಯನನ್ನು ಮರೆತು ಬಿಟ್ಟಿದ್ರು, ಸ್ಮರಿಸಲಿಲ್ಲ. ಆದ ಕಾರಣ ಅವರಿಗೆ ಆದಂಥ ಒಂದು ದಂಡನೆ, ವೈರಿಗೆ ಆಗುವಂಥ ದಂಡನೆ ಇವರಿಗೂ ಕೂಡ ಆಯಿತು ಎಂಬುದಾಗಿ ನೋಡ್ತೇವೆ. ಸರಿ, ಆನಂತರ 12ನೇ ವಚನದಿಂದ ನಾವು ನೋಡುವಾಗ ಅಶ್ಶೂರದ ವಿಷಯವಾದ ದೈವೋಕ್ತಿಯನ್ನು ನಾವು ನೋಡ್ತೇವೆ. ಹೌದು, ಅಶ್ಶೂರ್ಯದ ವಿಷಯವಾದ ದೈವೋಕ್ತಿ ಏನಂತ ಹೇಳಿದರೆ, ಸಮುದ್ರವು ಬೋರ್ಗರೆಯುವಂತೆ ಎಂಬುದಾಗಿ ಬಹುಜನಾಂಗಗಳ ಗದ್ದಲ ಎಂಬ ಮಾತನ್ನು 12ನೇ ವಚನದಿಂದ ನಾವು ನೋಡಿಬಿಟ್ಟು, ಯಾಕೆ ಅಶ್ಶೂರ್ಯದಂತ ಹೇಳಿಬಿಟ್ಟು ನೋಡುವಾಗ ದಮಸ್ಕು ಅಶ್ಶೂರ್ಯ ಎರಡೂ ಒಂದೇ. ಆದ ಕಾರಣ ಇವೆರಡರ, ಅಶ್ಶೂರ್ಯದ ದಮಸ್ಕ, ಇಸ್ರಾಯೇಲ್ನ ಎಫ್ರಾಯಿಮು, ಇವೆರಡನ್ನು ಸೇರಿಸಿ ದೇವರು ಇಲ್ಲಿ ಮಾತನಾಡ್ತಾ ಇರುವಂಥ ವಿಷಯವನ್ನು ಗಮನಿಸಬಹುದು. ಆದರೆ ಆತನು ಅವರನ್ನು ಗದರಿಸುವಾಗ ಅವರು ದೂರ ಓಡಿ ಹೋಗಿ ಬೆಟ್ಟಗಳಲ್ಲಿ ಗಾಳಿಗೆ ಸಿಕ್ಕಿದ ಹೊಟ್ಟಿನಂತೆ, ಹೌದು, ಅಟ್ಟಲ್ಪಡ್ತಾರೆ ಅಂತ ಹೇಳ್ಬಿಟ್ಟು. ಆಶ್ಚರ್ಯ ಅಲ್ವಾ? ಹೌದು, ಒಬ್ಬ ವಿಶ್ವಾಸಿ, ಒಬ್ಬ ದೇವರ ಭಕ್ತನು ಅನ್ಯ ಜನರ ಜೊತೆಯಲ್ಲಿ ಅವಿಶ್ವಾಸಿಯೊಂದಿಗೆ ಸೇರಿ ಜೋಡಾಗುವಾಗ ಸಂಭವಿಸುವಂಥ ಕಾರ್ಯ. ಒಂದು ವಾಕ್ಯ ಹೇಳಿ ಮುಗಿಸುವುದಕ್ಕೆ ಬಯಸ್ತೇನೆ. ಅದೇನಂತ ಹೇಳಿದ್ರೆ, 2ನೇ ಕೊರಿಂಥ 6ನೇ ಅಧ್ಯಾಯದ 14ನೇ ವಚನ ಈ ರೀತಿಯಾಗಿ ಇದೆ. ಅದೇನಂತ ಹೇಳಿದ್ರೆ, ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡಿರಿ. ಅದು ದೇವರ ಒಂದು ಚಿತ್ತವಾಗಿದೆ. ಅದೇ ಪಾಠವನ್ನು ನಾವು ಈ ಯೆಶಾಯನ ಗ್ರಂಥದಿಂದ ಕಲಿಯುವಂಥವರಾಗಿದ್ದೇವೆ. ಹೌದು, ಹಿಂದೆ ಬರೆದಂಥದ್ದು ಎಲ್ಲ ನಮ್ಮನ್ನು ಉದ್ದೇಶಿಸುವುದಕ್ಕಾಗಿ. ಯೆಶಾಯನ ಗ್ರಂಥ 17ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.